ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೂ ನಮಸ್ಕಾರ. ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬೇಸಿಕ್ ಇಂಡಿಯನ್ ಜಿಯೋಗ್ರಫಿಯ ಇನ್ನೊಂದು ವಿಡಿಯೋ, ಭಾರತದ ಅಂತಾರಾಷ್ಟ್ರೀಯ ಗಡಿರೇಖೆಗಳು ಮತ್ತು ಅದರ ಪ್ರಾಮುಖ್ಯತೆ. ಮೊದಲನೇದಾಗಿ ಡ್ಯೂರಾಂಡ್ ರೇಖೆ. ಇಲ್ಲಿ ನೋಡ್ಬೋದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರುವಂಥದ್ದು ಡ್ಯೂರಾಂಡ್ ರೇಖೆ. ಇದನ್ನು 1893ರಲ್ಲಿ ಎರಡನೇ ಆಂಗ್ಲೋ ಅಫ್ಘನ್ ಯುದ್ಧದಿಂದಾಗಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಗಡಿರೇಖೆ ಹಾಕಲಾಯಿತು. ಇದೇ ಗಡಿರೇಖೆ ನಮ್ಮ ಭಾರತ ಸ್ವಾತಂತ್ರ್ಯ ಹೊಂದಿದ ಮೇಲೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿರೇಖೆ ಕೂಡ ಆಗಿದೆ. ಎರಡನೇದಾಗಿ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಗಡಿರೇಖೆಗಳು, ಅದು LAC ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಇದು ಸುಮಾರು 3488 ಕಿಲೋಮೀಟರ್ ಇದೆ ಎಂದು ಅಂದಾಜು ಮಾಡಲಾಗಿದೆ. ಅದೇ ತರಹ ಚೀನಾ ಮತ್ತು ಬೇರೆ ಬೇರೆ ಉತ್ತರ ಭಾರತದ ರಾಜ್ಯಗಳಿಗೆ ಸ್ಪೆಸಿಫೈ ಆಗಿ ಕೆಲವೊಂದು ಗಡಿರೇಖೆಗಳನ್ನು ಬಳಸಿದ್ದಾರೆ. ಅವುಗಳಲ್ಲಿ ಮ್ಯಾಕ್ಡೊನಾಲ್ಡ್ ರೇಖೆ, ಇದು ಜಮ್ಮು ಕಾಶ್ಮೀರ ಮತ್ತು ಚೀನಾದ ನಡುವೆ ಬರ್ತದೆ. ಹಾಗೆ ಮ್ಯಾಕ್ಮೋಹನ್ ರೇಖೆ, ಇದು ಅರುಣಾಚಲ ಪ್ರದೇಶ ಮತ್ತು ಚೀನಾದ ಟಿಬೆಟ್ ನಡುವೆ ಬರುತ್ತದೆ. ಮೂರನೇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಗಡಿರೇಖೆಗಳು. ಒಂದು ಆ್ಯಕ್ಚುಯಲ್ ಗ್ರೌಂಡ್ ಪೊಸಿಷನ್ ಲೈನ್ ಅಂತ ಬರ್ತದೆ, ಇನ್ನೊಂದು ರ್ಯಾಡ್ಕ್ಲಿಫ್ ರೇಖೆ ಬರ್ತದೆ, ಇನ್ನೊಂದು ಲೈನ್ ಆಫ್ ಕಂಟ್ರೋಲ್ ಅಂತ ಬರ್ತದೆ. ಇದು ಜಮ್ಮು ಕಾಶ್ಮೀರ ಮತ್ತು ಪಾಕಿಸ್ತಾನದ ನಡುವೆ ಬರ್ತದೆ. ಹಾಗೆ ಭಾರತದ ಗುಜರಾತ್ ಮತ್ತು ಪಾಕಿಸ್ತಾನದ ಕರಾಚಿಯ ನಡುವೆ ಸರ್ ಕ್ರಿಕ್ ರೇಖೆ ಕೂಡ ಬರ್ತದೆ. ಭಾರತ ಮತ್ತು ಭೂತಾನ್ ನಡುವೆ ಯಾವುದೇ ಒಂದು ಗಡಿರೇಖೆ ಇರುವುದಿಲ್ಲ, ಅಲ್ಲಿ ತೆರೆದ ಗಡಿ ಇರುತ್ತದೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಇದೆ, ಅದನ್ನ ಇಲ್ಲಿ ನೋಡ್ಬೋದು ನಾವು. ಭಾರತದ ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ನಾವು ನೋಡ್ಬೋದು. ಅರಬ್ಬಿ ಸಮುದ್ರದಲ್ಲಿರುವ ದ್ವೀಪಗಳನ್ನು ನಾವು ಲಕ್ಷದ್ವೀಪ ಅಂತ ಕರೆದರೆ, ಅದೇ ಬಂಗಾಳ ಕೊಲ್ಲಿಯಲ್ಲಿರುವಂತಹ ದ್ವೀಪಗಳನ್ನು ಅಂಡಮಾನ್ ನಿಕೋಬಾರ್ ಅಂತ ಕರಿತೇವೆ. ಈ ಲಕ್ಷದ್ವೀಪದ ದಕ್ಷಿಣಕ್ಕೆ ಮಾಲ್ಡೀವ್ಸ್ ಇದೆ. ಈ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸನ್ನು 8 ಡಿಗ್ರಿ ಚಾನಲ್ ಬೇರ್ಪಡಿಸ್ತದೆ. ಹಾಗೆ ಈ ಲಕ್ಷದ್ವೀಪದ ಕೆಳಗಡೆ ಮಿನಿಕಾಯ್ ಎನ್ನುವ ಒಂದು ಸಣ್ಣ ದ್ವೀಪ ಸಮೂಹವಿದೆ. ಈ ಒಂದು ಲಕ್ಷದ್ವೀಪ ಹಾಗೂ ಮಿನಿಕಾಯ್ ದ್ವೀಪ ಸಮೂಹವನ್ನು 9 ಡಿಗ್ರಿ ಚಾನಲ್ ಬೇರ್ಪಡಿಸ್ತದೆ. ಈ ಕಡೆ ಈ ಬಂಗಾಳ ಕೊಲ್ಲಿಯಲ್ಲಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು 10 ಡಿಗ್ರಿ ಚಾನಲನ್ನು ಬೇರ್ಪಡಿಸ್ತದೆ. ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.